ನಮಸ್ತೆ ಕರ್ನಾಟಕ. ಪವಿತ್ರ. ರಾಮ್, ಏನು ಇಷ್ಟು ಹೊತ್ತು ಮಾಡಿದೆ? ಆವಾಗಲಿಂದ ನೀನು ವೆಯ್ಟ್ ಮಾಡ್ತಿದ್ದೀವಿ, ಕೂತ್ಕೋ. ರಾಮ್ ಒಮ್ಮೆ ಸುತ್ತಲೂ ನೋಡ್ತಾನೆ. ಅದನ್ನು ಗಮನಿಸಿದ ಸಂಕೇತ್, ಬಾಮೈದ, ನೀನು ಹುಡುಕ್ತಾ ಇರೋ ನಿನ್ನ ಕಂದ ಇಲ್ಲಿಲ್ಲ ಅಂತ ನಗ್ತಾನೆ. ಹ್ಞೂ ಬ್ರೋ, ಅದಕ್ಕೇನ ಕರೆಯೋಕೆ? ಅಕ್ಕ ಹೋಗಿದ್ದಾಳೆ, ನೀನು ಊಟ ಮಾಡ್ಬಾ. ರಾಮ್ ಭರತ್ನ ಒಮ್ಮೆ ಗುರಾಯಿಸ್ತಾನೆ. ಲಕ್ಷ್ಮಿ, ಎಲ್ಲ ಅವನನ್ನು ಆಡ್ಕೊಂಡು ನಗ್ತೀರಾ ಅಲ್ವಾ? ಅವನಿಗೂ ಪ್ರೀತಿ ಇರುತ್ತೆ ಅಲ್ವಾ ಹೆಂಡತಿ ಅಂತ. ಹೋ, ಪ್ರೀತಿ ಅಲ್ವಾ ಬ್ರೋ, ತುಂಬ ಪ್ರೀತಿ ಅಂತ. ಭರತ್ ಇನ್ನೂ ನಗ್ತಾ ಇರ್ತಾನೆ. ರಮೇಶ್, ಭರತ್, ಊಟ ಮಾಡಬೇಕಾದ್ರೆ ನಗಬಾರ್ದು, ಸುಮ್ಮನೆ ಊಟ ಮಾಡು. ಸರಿ ದೊಡ್ಡಪ್ಪ. ಬಾಮೈದ, ನೋಡು ನೀನು ಕಂದ ಬರ್ತಿದ್ದಾಳೆ. ರಾಮ್ ಮೆಟ್ಟಲ ಕಡೆ ನೋಡಿದ್ರೆ ಸಾನು ಚಿಂಟೂನ ಎತ್ಕೊಂಡು ನಗ್ತಾ ಬರ್ತಾ ಇದ್ದಾಳೆ. ರಾಮ್ ಮನೆಯವರ ಕಡೆ ಗಮನನೇ ಇರಲ್ಲ. ಜಾನಕಿ, ಲೋ ಮೊಮ್ಮಗನೇ, ಆಮೇಲೆ ನೋಡುವಂತೆ ಇವಾಗ ಊಟದ ಕಡೆ ಗಮನ ಕೊಡು. ಏನು ಎಲ್ಲ ಆವಾಗಲೇ ಊಟ ಮಾಡ್ತಾ ಇದ್ದೀರಾ ಅಂತ ಸೌಮ್ಯ ಸಂಕೇತ ಪಕ್ಕ ಕೂತ್ಕೊಳ್ತಾಳೆ. ಸಾನು ಇನ್ನು ನಿಂತಿರುವುದೇ ನೋಡಿದ ಪವಿತ್ರ ಸಾನುವನ್ನು ಭಾರ್ಗವನ ಪಕ್ಕ ಕೂರಿಸ್ತಾರೆ. ರಾಮ್ಗೆ ಸಾನು ತನ್ನ ಪಕ್ಕ ಕೂತಿದ್ದು ಏನೋ ಸಮಾಧಾನ. ಸಾನು ಸ್ವಲ್ಪ ಮಾತ್ರ ಊಟಕ್ಕೆ ಬಡಿಸ್ಕೊಳ್ತಾಳೆ. ಏನು ಸಾನು, ನೀನು ಇಷ್ಟೇ ಊಟ ಮಾಡ್ತೀಯಾ? ಸ್ವಲ್ಪ ಜಾಸ್ತಿ ತಿನ್ನು ಅಂತ ಲಕ್ಷ್ಮಿಯವರು ಮತ್ತು ಬಡಿಸ್ತಾರೆ. ರಮೇಶ್, ಹೌದು ಸಾನು, ಏನು ಸಂಕೋಚ ಮಾಡ್ಕೋಬೇಡ, ಇದು ನಿನ್ನ ಮನೆಯೇ, ಅಲ್ಲಿ ಹೇಗಿದೆಯೋ ಹಾಗೆ ಇಲ್ಲೂ ಇರು ಅಷ್ಟೇ. ಅವರ ಮಾತಿಗೆ ಸಾನು ಸುಮ್ಮನೆ ನಗ್ತಾಳೆ. ಮಾತು ಹರಟೆಯ ನಡುವೆ ರಾತ್ರಿಯ ಊಟ ಮುಗಿಯುತ್ತೆ. ಸಾನು ರೂಮಲ್ಲಿ ತನ್ನ ಫೋನ್ ಹುಡುಕ್ತಾ ಇರ್ತಾಳೆ. ಅಲ್ಲಿಗೆ ಬಂದ ಸೌಮ್ಯ, ಸಾನು, ಏನು ಹುಡುಕ್ತಾ ಇದೆಯಾ ಹೇಳು, ನಾನು ಹೆಲ್ಪ್ ಮಾಡ್ತೀನಿ. ಅದಕ್ಕೆ ನಾನು ಫೋನ್ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಅಣ್ಣಗೆ ಫೋನ್ ಮಾಡಬೇಕು, ಸಂಜೆಯಿಂದ ಫೋನ್ ಮಾಡಿಲ್ಲ ನಾನು. ಅಷ್ಟೇನಾ? ಇಲ್ಲೇ ಎಲ್ಲೋ ಇರುತ್ತೆ, ನಾಳೆ ಸಿಗುತ್ತೆ. ನೀನು ಬೆಳಿಗ್ಗೆ ಫೋನ್ ಮಾಡುವಿಯಂತೆ. ಇವಾಗ ಈ ಸೀರೆ ಉಟ್ಟು ರೆಡಿಯಾಗು. ಅದಕ್ಕೆ ಇವಾಗ ಯಾಕೆ ಸೀರೆ ಉಡೋದು? ಅದು ಮಲಗೋ ಟೈಮಲ್ಲಿ ನನಗೆ ಕಂಫರ್ಟ್ ಅನಿಸಲ್ಲ. ಸಾನು, ಏನು ಜೋಕ್ ಮಾಡ್ತಿದ್ಯಾ? ಇವತ್ತು ನಿನ್ನ ಫಸ್ಟ್ ನೈಟ್ ಸಾನು, ಬೇಗ ರೆಡಿ ಆಗು. ಏನು ಹೇಳ್ತಾ ಇದ್ದೀರಾ ಅದಕ್ಕೆ? ಅದು ಇಷ್ಟು ಬೇಗ? ಜಾನಕಿ, ಅಲ್ಲಿ ಬಂದು, ಹೂ ಸಾನು, ಇವತ್ತು ಮುಹೂರ್ತ ಚೆನ್ನಾಗಿದೆ ಅಂತೆ, ಅದಕ್ಕೆ ಇವತ್ತೇ, ಆಯಿತಾ? ಬೇಗ ರೆಡಿಯಾಗಿ ಸಾನು. ಹ್ಞೂ ಸರಿ ಅಜ್ಜಿ ಅಂತ ಫ್ರೆಶ್ ಆಗಲು ಬಾತ್ರೂಮ್ ಹೋಗ್ತಾಳೆ. ಸಾನು ಸೀರೆ ಉಟ್ಟು ಸಿಂಪಲ್ಲಾಗಿ ರೆಡಿ ಆಗ್ತಾಳೆ. ಸಾನುನ ನೋಡಿ ಸೌಮ್ಯ, ಸಾನು, ಏನಾದರೂ ರಾಮ್ ನಿನ್ನ ನೋಡಿದ್ರೆ ಕಳೆದೇ ಹೋಗ್ತಾನೆ. ಸೌಮ್ಯ ಮಾತಿಗೆ ಸಾನು ನಾಚಿಕೆಯಿಂದ ಹೋಗಿ ಅದಕ್ಕೆ. ಅಷ್ಟರಲ್ಲಿ ಅಲ್ಲಿಗೆ ಬಂದು ಪವಿತ್ರ, ಲಕ್ಷ್ಮಿ, ಸಾನು ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ, ನಮ್ಮದೇ ದೃಷ್ಟಿ ಬೀಳುತ್ತೆ ಅಂತ ದೃಷ್ಟಿ ತೆಗಿತಾರೆ. ಲಕ್ಷ್ಮಿ, ಸಾನು, ನನ್ನ ಮಗು ಸ್ವಲ್ಪ ಕೋಪಿಷ್ಟ, ಅವನ್ನ ಅರ್ಥ ಮಾಡ್ಕೊ. ಎಲ್ಲ ಅದೇ ಥರ ವರ್ಷದೊಳಗೆ ಮಗು ಬೇಕು ಅಂತ ಕೇಳಲ್ಲ ನಾನು. ನನ್ನ ಮಗನ ಚೆನ್ನಾಗಿ ನೋಡ್ಕೊ. ಇಬ್ಬರು ಒಬ್ರಿಗೊಬ್ಬರು ಅರ್ಥ ಮಾಡಿಕೊಂಡು ಜೀವನ ಮಾಡಿ, ಆಯಿತಾ? ಪವಿತ್ರ, ಹ್ಞೂ ಸಾನು ಅಕ್ಕ ಹೇಳ್ತಾ ಇರೋದು ಸರಿ ಇದೆ, ನೀವಿಬ್ಬರು ಖುಷಿಯಾಗಿದ್ದರೆ ಆಯಿತು, ಅಷ್ಟೇ ಸಾಕು. ಓ ಹಲೋ ಅಮ್ಮಂದಿರ, ನೀವು ಹೀಗೆ ಹೇಳಿದರೆ ಹೇಗೆ? ನೋಡು ಸಾನು, ನನ್ನ ಮಗ ಒಬ್ಬನೇ, ಅವನಿಗೆ ಆಟ ಆಡಲಿಕ್ಕೆ ಪಾರ್ಟ್ನರ್ ಬೇಕು, ನನ್ನ ಗಳಿಯ ಅಥವಾ ಸೊಸೆ ಬೇಕು. ಸಾನು ಸೌಮ್ಯ ಮಾತು ಕೇಳಿ ನಾಚಿಕೆಯಿಂದ ತಲೆ ತಗ್ಗಿಸ್ತಾಳೆ. ಜಾನಕಿ, ಏಕತ್ತೆ, ಅದೇನು ಮಾತು ನಿಂದು? ನಡಿ ಇಲ್ಲಿಂದ. ಚಿಂಟು ಮಲಗಿದವನ ನೋಡಿ ಹೋಗು. ಬಾ ಸಾನು, ನಿನ್ನ ರಾಮ್ ರೂಮ್ಗೆ ಬಿಟ್ಟು ಬರ್ತೀವಿ. ಎಲ್ಲ ಸೇರಿ ಸಾನುನ ರಾಮ್ ರೂಮ್ಗೆ ಬಿಟ್ಟು ಬರ್ತಾರೆ. ರೂಮ್ಗೆ ಹೆದರತ್ಲೇ ಬಂದ ಸಾನು ರೂಮಲ್ಲಿ ರಾಮ್ ಇಲ್ಲದೆ ಇರೋದು ನೋಡಿ ನೆಮ್ಮದಿಯ ಉಸಿರು ಬಿಡ್ತಾಳೆ. ಈಗ ಅವಳ ಗಮನ ರೂಮ್ ಸುತ್ತ ಹೋಗುತ್ತದೆ. ತುಸು ದೊಡ್ಡದೇ ಎನಿಸುವ ರೂಮ್ ಅದು. ರೂಮ್ ಮಧ್ಯದಲ್ಲಿ ದೊಡ್ಡದಾದ ಕಿಂಗ್ ಸೈಜ್ ಬೆಡ್, ಅದರ ಹಿಂದಿನ ಗೋಡೆಯ ಮೇಲೆ ರಾಮ್ನ ಫೋಟೋ, ಬೆಡ್ ಎದುರುಗಡೆ ದೊಡ್ಡದಾದ ಟಿವಿ. ರೂಮ್ನ ಎಡಗಡೆ ಅಟ್ಯಾಚ್ ಕಬೋರ್ಡ್, ಒಂದು ಕಡೆ ಸೋಫಾ, ರೂಮಿನ ಗೋಡೆ ತಿಳಿ ನೀಲಿ ಬಣ್ಣ. ಫಸ್ಟ್ ನೈಟ್ ಎಂದು ಗುಲಾಬಿ ಹೂವಿನಿಂದ ಡೆಕೋರೇಷನ್ ಮಾಡಿದ್ದಾರೆ. ಇನ್ನು ಬಲಗಡೆ ಬಾಲ್ಕನಿಗೆ ಹೋಗಲು ಗಾಜಿನ ಡೋರ್, ಅದಕ್ಕೆ ಕೂಡ ತಿಳಿ ನೀಲಿ ಬಣ್ಣದ ಪರದೆ. ನೆಲದ ಮೇಲೆ ಎಲ್ಲ ರೆಡ್ ಕಲರ್ ಬಲೂನ್.
ಇತ್ತ ಬಾಲ್ಕನಿಯಲ್ಲಿದ್ದ ರಾಮ್ಗೆ ಸಂಕೇತ್ ಹಾಗೂ ಭರತ್ನ ಮಾತು ಯೋಚನೆ ಮಾಡುವಂತೆ ಮಾಡುತ್ತೆ. ಬ್ರೋ, ನಮಗೆ ಗೊತ್ತು ನಿನಗೆ ಈ ಮದುವೆ ಇಷ್ಟ ಇಲ್ಲ ಅಂತ. ತಾತನ ಒತ್ತಾಯಕ್ಕೆ ಮದುವೆ ಆಗಿದೆಯಾ ಅಂತ. ರಾಮ್ ಭರತ್ ಕಡೆ ನೋಡ್ತಾನೆ. ಯಾಕೆ ಬ್ರೋ ಹಾಗೆ ನೋಡ್ತಿದ್ಯಾ? ನನಗೆ ಹೇಗೆ ಗೊತ್ತು ಅಂತ ಯೋಚನೆ ಮಾಡ್ತಿದ್ಯಾ? ನಾನು ನಿನ್ನ ತಮ್ಮ ಬ್ರೋ. ನಿನ್ನ ಇಷ್ಟು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಹೇಗೆ ಬ್ರೋ? ನಾನು ಹೇಳೋದು ಇಷ್ಟೇ ಬ್ರೋ, ತಾತನಿಗೋಸ್ಕರ ಆಗಿರೋ ಮದುವೆ ಅಂತ ಬೇಡದೇ ಇರೋದೆಲ್ಲ ಯೋಚನೆ ಮಾಡಬೇಡ. ಈ ಮದುವೆಗೆ ಒಂದು ಚಾನ್ಸ್ ಕೊಡು. ನೀನು ಕೋಪ ಮಾಡಿಕೊಂಡು ಡಿಸಿಷನ್ ತಗೊಳ್ಬೇಡ. ಅದಕ್ಕೆ ನೋಡಿದರೆ ಒಳ್ಳೆಯವ್ರು ಅನಿಸುತ್ತೆ. ಅವ್ರ ಜೊತೆ ಮಾತಾಡಿ ಎಲ್ಲ ಸರಿ ಮಾಡ್ಕೊ. ರಾಮ್, ಭರತ್ ಹೇಳ್ತಾ ಇರೋದು ಸರಿ ಇದೆ. ಸಾನು ಹತ್ರ ಎಲ್ಲ ಹೇಳ್ಕೊ. ನಿಮ್ಮಿಬ್ಬರಿಗೂ ಮೊದಲು ಮಾತಾಡಲಿಕ್ಕೆ ಟೈಮ್ ಸಿಗಲಿಲ್ಲ, ಇವಾಗ ಮಾತಾಡಿ ಅರ್ಥ ಮಾಡಿಕೊಂಡು ಜೀವನ ಮಾಡಿ. ರಾಮ್ ಇಬ್ಬರ ಮಾತು ಕೇಳಿ ಯೋಚನೆ ಮಾಡೋಕೆ ಶುರು ಮಾಡ್ತಾನೆ. ಅವನು ಯೋಚನೆ ಮಾಡ್ತಾ ಇರೋದನ್ನು ನೋಡಿ, ಏನು ಬ್ರೋ ಹೇಳಿದ ಅರ್ಥ ಆಯ್ತಾ? ಸರಿ, ನೀವು ಹೇಳಿದ್ರ ಬಗ್ಗೆ ಒಮ್ಮೆ ಯೋಚನೆ ಮಾಡ್ತೀನಿ ಅಂತ ಅಲ್ಲಿಂದ ತನ್ನ ರೂಮ್ಗೆ ಹೋಗ್ತಾನೆ. ಏನು ಬಾವ, ನಾವಿಷ್ಟು ಹೇಳಿದ್ರು ಏನು ಹೇಳ್ದಲೇ ಹಾಗೆ ಹೋದ ಅವನು? ಬಾ ಮೈದಾ, ಖುಷಿ ಪಡು. ನೀನು ನಮ್ಮ ಮಾತನ್ನು ಇಷ್ಟೊತ್ತು ಕೇಳಿದ್ದಾನೆ ಅಂತ. ಯೋಚನೆ ಮಾಡ್ತೀನಿ ಅಂತ ಹೇಳಿದಾನಲ್ವಾ? ನೀನು ಜಾಸ್ತಿ ಯೋಚನೆ ಮಾಡಿ ಕೂದಲು ಬೆಳ್ಳಗಾದ್ರೆ ಆಮೇಲೆ ನೀನು ಮದುವೆ ಆಗಲಿಕ್ಕೆ ಕಷ್ಟ ಆಗುತ್ತೆ, ಸುಮ್ಮನೆ ಮಲಗು ಅಂತ ಹೇಳಿ ಹೋಗ್ತಾನೆ. ಈ ಬಾವ ಒಬ್ಬರು ಏನೆಲ್ಲ ಮಾತಾಡ್ತಾರೆ. ನನ್ನ ಮದುವೆ ಲೇಟ್ ಇದೆ, ನನ್ನ ಮದುವೆ ಆಗೋ ಹುಡುಗಿ ಅವಳಿನ್ನೂ ಎಲ್ಲಿದ್ದಾಳೋ, ಎಲ್ಲೇ ಇದ್ರೂ ಆದಷ್ಟು ಬೇಗ ನನ್ನ ಕಣ್ಣಿಗೆ ಬೀಳು ಅಂತ ತನ್ನ ರೂಮ್ಗೆ ಹೋಗ್ತಾನೆ. ರಾಮ್ ಯೋಚನೆ ಮಾಡ್ತಾ ಇರಬೇಕಾದ್ರೆ ರೂಮಲ್ಲಿ ಆದ ಸದ್ದಿಗೆ ಒಳಗಡೆ ಬರ್ತಾನೆ. ಸಾನು ಬಲೂನ್ ಒಡೆದ ಸದ್ದಿಗೆ ಕಣ್ಮುಚ್ಚಿ ನಿಂತಿರ್ತಾಳೆ. ಸಾನು ಲೈಟ್ ಪಿಂಕ್ ಕಲರ್ ಸೀರೆಯಲ್ಲಿ ಯಾವುದೇ ಒಡವೆ ಹಾಕ್ತೆ ಬರೀ ರಾಮ್ ಕಟ್ಟಿರೋ ತಾಳಿ ಮಾತ್ರ ಹಾಕಿರ್ತಾಳೆ. ಅವಳು ಉದ್ದ ಕೂದಲನ್ನ ಫ್ರೀಯಾಗಿ ಬಿಟ್ಟಿರ್ತಾಳೆ. ಗಾಳಿಗೆ ಅವಳ ಮುಂಗುರುಳು ಕೆನ್ನೆ ಮೇಲೆ ಹಾರಾಡ್ತಾ ಇರುತ್ತೆ. ತುಟಿಗೆ ಹಚ್ಚಿರೋ ಲೈಟ್ ಪಿಂಕ್ ಲಿಪ್ಸ್ಟಿಕ್ ಅವಳ ಅಂದಾನ ಇನ್ನೂ ಹೆಚ್ಚು ಮಾಡಿರುತ್ತೆ. ರಾಮ್ ಅವನಿಗೆ ಗೊತ್ತಿಲ್ಲದೆ ಅವಳ ಹತ್ರ ಬರ್ತಾನೆ. ಸಾನುಗೆ ತನ್ನ ಎದುರುಗಡೆ ಯಾರೋ ನಿಂತಿರೋ ಹಾಗೆ ಅನಿಸಿ ನಿಧಾನವಾಗಿ ಕಣ್ಣು ಓಪನ್ ಮಾಡ್ತಾಳೆ. ಸಾನು ರಾಮ್ ಅಷ್ಟು ಹತ್ರ ನಿಂತಿರೋದು ನೋಡಿ ನಾಚಿಕೆಯಿಂದ ತಲೆಯನ್ನು ತಗ್ಗಿಸ್ತಾಳೆ. ಸಾನು ನಾಚಿಕೆ ನೋಡಿ ಅವನಿಗೆ ಅರಿವಿಲ್ಲದೆ ತುಟಿ ಹಂಚಲ್ಲಿ ನಗು ಮೂಡುತ್ತೆ. ರಾಮ್ ತಾನೇ ಎಚ್ಚೆತ್ತು, ಸಾನ್ವಿ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಸಾನು ಅವನ ಮಾತು ಕೇಳಿ ತಲೆ ಎತ್ತಿ ನೋಡ್ತಾಳೆ. ರಾಮ್ಗೆ ಸಾನುವಿನ ಕಣ್ಣು ನೋಡಿ ಮಾತೇ ಬರಲ್ಲ. ಅಂದು ತಡವರಿಸಲು ಶುರು ಮಾಡ್ತಾನೆ. ದಿ ಗ್ರೇಟ್ ಬಿಸ್ನೆಸ್ ಮ್ಯಾನ್ ರಾಮ್ ಚಕ್ರವರ್ತಿ. ಬಿಸ್ನೆಸ್ಸಲ್ಲಿ ಡೆವಿಲ್ ಎಂಬ ಬಿರುದು ಪಡೆದಿರೋ ರಾಮ್ಗೆ ಸಾನು ನೋಡಿ ಮಾತೇ ಬರ್ತಿರಲಿಲ್ಲ. ರಾಮ್ ಸುಮ್ಮನೆ ಇರೋದು ನೋಡಿ, ರಾಮ್ ಯಾಕೇನು ಮಾತಾಡ್ತಾ ಇಲ್ಲ? ಏನೋ ಹೇಳಬೇಕು ಅಂತ ಹೇಳಿ ಸುಮ್ಮನೆ ಇದ್ದೀರಾ? ಯಾಕೇನಾಯಿತು? ಅದು ಏನಿಲ್ಲ, ಬನ್ನಿ ಕೂತ್ಕೊಂಡು ಮಾತಾಡೋಣ ಅಂತ ಸೋಫಾ ಹತ್ರ ಹೋಗ್ತಾನೆ. ಸಾನು ರಾಮ್ ಪಕ್ಕ ಕೂತ್ಕೊಂಡು, ಹೇಳಿ ರಾಮ್, ಏನು ವಿಷಯ? ರಾಮ್ ಒಮ್ಮೆ ಕಣ್ಣು ಮುಚ್ಚಿ ತೆರೆದು, ಅದು ಸಾನ್ವಿ, ನಮ್ಮ ಮದುವೆ ಸ್ವಲ್ಪ ಅರ್ಜೆಂಟಲ್ಲಿ ಆಯಿತು. ನಮ್ಮ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗಲಿಲ್ಲ. ಅಟ್ಲೀಸ್ಟ್ ಮದುವೆಗೆ ಮೊದಲು ನಾವಿಬ್ಬರು ಭೇಟಿನೇ ಮಾಡಿರಲಿಲ್ಲ. ಇವಾಗ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಟೈಮ್ ಬೇಕು. ಅದಕ್ಕೆ ಅರ್ಥ ಮಾಡಿಕೊಂಡು ನಾವು ನಮ್ಮ ಮದುವೆಗೆ ಚಾನ್ಸ್ ಕೊಡೋಣ. ಅಲ್ಲಿ ತನಕ ಗಂಡ ಹೆಂಡತಿ ಆಗಿರದೆ ಬರೀ ಫ್ರೆಂಡ್ಸ್ ಆಗಿರೋಣ. ಸಾನು ರಾಮ್ನ ಮಾತು ಕೇಳಿ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಸಾನುಗೆ ರಾಮ್ ಬಗ್ಗೆ ಮೊದಲೇ ಗೊತ್ತಿರುತ್ತೆ. ಅದು ಹೇಗೆ ಅಂತ ಮುಂದೆ ಗೊತ್ತಾಗುತ್ತೆ. ಆದರೂ ಅವನ ಮಾತಿಗೆ ಒಪ್ಕೊಳ್ತಾಳೆ. ಸರಿ ರಾಮ್, ನೀವು ಹೇಳಿದ್ದು ಕರೆಕ್ಟ್ ಇದೆ. ನಮಗೆ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಟೈಮ್ ಬೇಕು. ಅಲ್ಲಿ ತನಕ ಫ್ರೆಂಡ್ಸ್ ಹಾಗೆ ಇರೋಣ. ನನ್ನ ನೀವು ಕೂಡ ಸಾನು ಅಂತ ಕರಿಬೋದು. ಎಲ್ಲ ನನಗೆ ಸಾನು ಅಂತಾನೆ ಕರೀತಾರೆ. ರಾಮ್ಗೆ ಸಾನು ಮಾತು ಕೇಳಿ ಖುಷಿ ಆಗುತ್ತೆ. ಅವನು ಖುಷಿಯಿಂದ ಥ್ಯಾಂಕ್ಸ್ ಕಂದ ಅಂತಾನೆ. ಅವನು ಹಾಗೆ ಹೇಳಿದ್ದೆ ಸಾನು ರಾಮ್ನ ಮುಖ ನೋಡ್ತಾಳೆ. ರಾಮ್ ಸಾನು ಹತ್ರ ಯಾಕಾಗಿ ನೋಡ್ತಾ ಇದೆಯಾ ಕಂದ? ರಾಮ್ಗೆ ಆವಾಗಲೇ ಗೊತ್ತಾಗೋದು ತಾನು ಸಾನುಗೆ ಕಂದ ಅಂತ ಇದ್ದೀನಿ ಅಂತ.
ರಾಮ್ ಸಾನು ಕಡೆ ನೋಡುತ್ತಾ ಅದು ನಾನು ನಿನಗೆ ಅಂತ ಹೇಳುವಷ್ಟರಲ್ಲಿ ಸಾನು ನಗ್ತಾ ಪರವಾಗಿಲ್ಲ ರಾಮ್, ನೀವು ನನ್ನ ಕಂದ ಅಂತಾನೇ ಕರೀರಿ, ನನಗೂ ಖುಷಿ ಆಗುತ್ತೆ. ಓಕೆ ಕಂದ, ಇನ್ಮೇಲೆ ಹಾಗೆ ಕರಿತೀನಿ ಅಂತ ಟೈಮ್ ಕಡೆ ನೋಡ್ತಾನೆ. ಕಂದ ಟೈಮ್ 11:30 ಸರಿ ಮಲ್ಕೊಳ್ಳೋಣ, ನಾಳೆ ಬೇರೆ ಬೇಗ ಹೇಳ್ಬೇಕು, ಪೂಜೆ ಇದೆ ಮನೆಯಲ್ಲಿ. ನೀನು ಬೆಡ್ ಆ ಕಡೆ ಮಲಗು, ನಾನು ಈ ಕಡೆ ಮಲಗ್ತೀನಿ, ಓಕೆ ಅಲ್ವಾ? ಹ್ಞೂ ಸರಿ ರಾಮ್. ರಾಮ್ ಅದು ನನಗೆ ಏನು ಕಂದ, ನೀನಿವಾಗ ಫ್ರೆಂಡ್ ಏನು ಹೇಳು, ಇಲ್ಲಿ ಮಲಗಬಾರ್ದಾ? ನಾನು ನಿನಗೆ ಕಂಫರ್ಟ್ ಅನ್ಸಲ್ವಾ? ರಾಮ್ ಹಾಗೇನಿಲ್ಲ, ಅದು ನನಗೆ ರಾಮ್ಗೆ ಅವಳ ವಿಷಯ ಹೇಳದೇ ಇರೋದು ನೋಡಿ ಕೋಪ ಬರುತ್ತೆ. ಕಂದ ಏನು ಆಟ ಆಡ್ತಿದ್ಯಾ? ಆವಾಗಲೇ ಟೈಮ್ ಮಧ್ಯರಾತ್ರಿ ಆಗ್ತಾ ಬಂತು, ಅದೇನು ರಾಮ ರಾಮ ಅಂತಿದ್ಯಾ, ವಿಷಯನ ಹೇಳು ಅಂತ ಗದರ್ತಾನೆ. ಸಾನು ಅವನ ಮಾತಿಗೆ ಹೆದರ್ಕೊಂಡು ಕಣ್ಣು ಮುಚ್ಚಿಕೊಂಡು, ಅದು ರಾಮ್ ನಿಮ್ಮ ಮೊಬೈಲ್ ಕೊಡ್ತೀರಾ, ಒಂದು ಕಾಲ್ ಮಾಡಬೇಕು. ಸಾನು ಮಾತು ಕೇಳಿ ರಾಮ್ ಹುಬ್ಬು ಸಂಕುಚಿಸಿ ಸಾನು ಕಡೆ ನೋಡ್ತಾನೆ. ಅದು ರಾಮ್ ನನ್ನ ಮೊಬೈಲ್ ಮನೇಲೇ ಇದೆ, ಮರೆತು ಹೋಯಿತು, ಅಣ್ಣಾಗೆ ಕಾಲ್ ಮಾಡಬೇಕು, ಅವರ ಹತ್ರ ಮಾತಾಡಿಲ್ಲ ಅಂದರೆ ನಂಗೆ ನಿದ್ದೆ ಬರಲ್ಲ. ಏನು ಇವಾಗ ಕಾಲ್ ಮಾಡ್ತೀಯಾ? ಇವಾಗ ಟೈಮ್ ಎಷ್ಟು ನೋಡಿದೀಯಾ? ಅವ್ರು ಮಲಗಿದ್ರೆ ಸುಮ್ಮನೆ ಡಿಸ್ಟರ್ಬ್ ಆಗುತ್ತೆ, ನಾಳೆ ಮಾಡುವಿ ಅಂತ ಇವಾಗ ಮಲಗು. ಇಲ್ಲ ರಾಮ್, ನಾನು ಇವಾಗಲೇ ಮಾತಾಡಬೇಕು, ಅವರು ಇನ್ನೂ ನಿದ್ದೆ ಮಾಡಿರಲ್ಲ. ಕಂದ ಮದುವೆ ಮನೇಲಿ ಓಡಾಡಿ ಸುಸ್ತಾಗಿರುತ್ತೆ, ಅವ್ರಿಗೆ ಯಾಕೆ ತೊಂದರೆ, ಇವಾಗ ಮಲಗು ನೀನು. ನಾನು ಮಾತಾಡೋ ತನಕ ಅವರು ಮಲಗಲ್ಲ, ನಾನು ಮಲಗಲ್ಲ ಅಂತ ಮುಖ ಊದಿಸಿ ಕೂತ್ಕೊಳ್ತಾಳೆ. ಸಾನು ಈ ಥರ ಇರೋದು ನೋಡಿ ಮುದ್ದಕ್ಕೆ ಬರುತ್ತೆ. ಸರಿ ತಗೋ ಮೊಬೈಲ್, ಆದರೆ ನನ್ನ ಹತ್ರ ನಿನ್ನ ಅಣ್ಣಂದಿರ ನಂಬರ್ ಇಲ್ಲ, ಏನು ಮಾಡ್ತೀಯಾ? ನನಗೆ ಗೊತ್ತು ರಾಮ್, ನನಗೆ ನೆನಪಿದೆ. ಸರಿ ಫೋನ್ ಮಾಡು. ಸಾನು ಕಾಲ್ ಮಾಡ್ತಾಳೆ. ಹಿತ್ತ ಅವಳ ಅಣ್ಣಂದಿರು ಟೆರೇಸ್ ಮೇಲೆ ಕೂತ್ಕೊಂಡಿದ್ದಾರೆ. ಅಭಿಯನ್ನ ಸಾನುಗೆ ಇಷ್ಟು ಬೇಗ ಮದುವೆ ಮಾಡೋದು ಬೇಡ ಆಗಿತ್ತು ನೋಡು, ಇವಾಗ ಅವಳು ನನ್ನ ಜೊತೆ ಇರಲ್ಲ, ನಮಗೆ ಒಂದೇ ದಿನಕ್ಕೆ ಮನೇಲಿ ಇರೋಕ್ಕಾಗಲ್ಲ, ಇನ್ನು ಮುಂದೆ ಹೇಗಿರೋದು? ನಾನೇನು ಮಾಡಲಿ? ಅಭಿನಯ ತಾತ ಅವ್ರ ಫ್ರೆಂಡ್ ಮೊಮ್ಮಗ ತುಂಬ ಒಳ್ಳೆ ಜನ ಅಂತ ಹೇಳಿದರು, ಅದರಲ್ಲೂ ರಾಮ್ ಒಳ್ಳೆ ಹುಡುಗ, ನಿಂಗೂ ಗೊತ್ತಲ್ವಾ ಅವನ ಬಗ್ಗೆ? ಹ್ಞೂ ಗೊತ್ತು ಅಣ್ಣ, ಆದರೂ ಸಾನು ಬಿಟ್ಟಿರೋಕ್ಕಾಗಲ್ಲ ಅಣ್ಣ, ರಾಮ್ಗೆ ಹೇಳಿ ಸಾನುನ ವಾಪಸ್ ಕರ್ಕೊಂಡು ಬರೋಣ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಸ್ವಾತಿ, ಏನಭಿನಯ ನೀನು ಹುಡುಗಿರ ಮದುವೆ ಆದಮೇಲೆ ಗಂಡನ ಜೊತೆ ಇರಬೇಕು, ಅದೇ ನ್ಯಾಯ. ಅದು ಗೊತ್ತದಕ್ಕೆ, ಆದರೆ ಸಾನು ತುಂಬ ನೆನಪಾಗ್ತಾ ಇದ್ದಾಳೆ, ನೆನಪಾದರೆ ಕಾಲ್ ಮಾಡಿ ಮಾತಾಡಿ. ಸ್ವಾತಿ ಅವಳ ಮೊಬೈಲ್ ಇಲ್ಲೇ ಇದೆ, ಅದರಲ್ಲೂ ನಮಗೆ ರಾಮ್ ನಂಬರ್ ಇಲ್ಲ, ಮತ್ತು ಅವಳಲ್ಲಿ ಬ್ಯುಸಿ ಇದ್ದರೆ ಅಂತ ಕಾಲ್ ಮಾಡಿಲ್ಲ. ನೀವಿಬ್ಬರು ಹಾಗೂ ಹೇಳ್ತೀರಾ ಹೀಗೂ ಹೇಳ್ತೀರಾ, ಇವಾಗ ನಾನೇನು ಮಾಡಲಿ? ಒಂದು ಕೆಲಸ ಮಾಡಿ, ಇವಾಗ ತುಂಬ ಲೇಟ್ ಆಯಿತು, ನಾಳೆ ಬೇಗ ಅವರ ಮನೆಗೆ ಹೋಗಿ ಸಾನು ಜೊತೆ ಮಾತಾಡಿವ್ರಂತೆ, ಇವಾಗ ಮಲಗಿ ಇಬ್ಬರು. ನಮಗೆ ನಿದ್ದೆ ಬರಲ್ಲ, ಅದಕ್ಕೆ ಸಾನು ಜೊತೆ ಮಾತಾಡಬೇಕು. ಅವಿ ಒಂದು ಕೆಲಸ ಮಾಡಿ, ನೀವು ರಾಮ್ ನಂಬರ್ ಕಲೆಕ್ಟ್ ಮಾಡಿ, ನಾನು ಕಾಲ್ ಮಾಡಿ ಮಾತಾಡ್ತೀನಿ ಅವರ ಹತ್ರ, ಸರಿನಾ? ಸರಿ ಸ್ವಾತಿ, ಸ್ವಲ್ಪ ವೆಯ್ಟ್ ಮಾಡು ಅಂತ ಯಾರಿಗೋ ಕರೆ ಮಾಡಿ ರಾಮ್ ನಂಬರ್ ಸೆಂಡ್ ಮಾಡೋಕ್ಕೆ ಹೇಳ್ತಾರೆ. ಅಭಿಷೇಕ್ ರಾಮ್ನ ನಂಬರ್ಗೆ ಕಾಲ್ ಮಾಡಬೇಕಷ್ಟರಲ್ಲಿ ಹೊಸ ನಂಬರಿಂದ ಕಾಲ್ ಬರುತ್ತೆ. ನನಗೆ ಯಾರು ಇಷ್ಟು ಹೊತ್ತು ಕಾಲ್ ಮಾಡ್ತಾರೆ, ನೋಡೋಣ ನಿನ್ನ ಹಳೆ ಲವರ್ ಯಾರಾದರೂ ಆಗಿದ್ದರೆ ಅಂತ ತನ್ನ ಅತ್ತಿಗೆನ ನೋಡ್ತಾನೆ. ಸ್ವಾತಿ ಅಭಿ ಕಡೆನೇ ನೋಡ್ತಾ ಇರ್ತಾಳೆ. ನೀನೇನೇ ಅವನ ಮಾತಿಗೆ ನಾನು ನೋಡ್ತಿದ್ಯಾ? ನನಗೆ ಯಾರೂ ಲವರ್ ಇಲ್ಲ, ನಿನ್ನ ತಾನೇ ನಾನು ಲವ್ ಮಾಡಿದ್ದು. ಅದಕ್ಕೆ ಅದು ಅಣ್ಣ 2 ವರ್ಷ ನಮ್ಮನ್ನು ಬಿಟ್ಟು ಫಾರಿನ್ ಹೋಗಿದ್ದ ಅಲ್ವಾ, ಅಲ್ಲಿ ಗರ್ಲ್ ಫ್ರೆಂಡ್ ಇರಬೇಕು ನೋಡಿ. ಏಯ್ ಏನೋ ಗಂಡ ಹೆಂಡತಿ ಮಧ್ಯೆ ಜಗಳ ತರೋಕೆ ನೋಡ್ತಿದ್ಯಾ? ಸ್ವಾತಿ ನಿಜವಾಗ್ಲೂ ಆ ಥರ ಏನಿಲ್ಲ ತಾಯಿ, ಈ ವಿಷಯದ ಬಗ್ಗೆ ಆಮೇಲೆ ಮಾತಾಡುವ, ಇವಾಗ ಫೋನ್ ಅಟೆಂಡ್ ಮಾಡಿ ಯಾರು ಅಂತ ನೋಡಿ. ಹ್ಞೂ ಸರಿ. ಫೋನ್ ರಿಸೀವ್ ಮಾಡೋ ಅಷ್ಟರಲ್ಲಿ ಕಟ್ ಆಗುತ್ತೆ. ಇತ್ತ ಜಾನು ಕಾಲ್ ರಿಸೀವ್ ಮಾಡದೇ ಇರೋದು ನೋಡಿ ಅವಳಿಗೆ
ಬೇಸರ ಆಗುತ್ತೆ. ಮುಖ ಸಪ್ಪಗೆ ಮಾಡಿಕೊಂಡು ಕೂತಿರ್ತಾಳೆ. ಆಗ್ಲಿಂದ ಅವಳನ್ನೇ ನೋಡ್ತಾ ಇರೋ ರಾಮ್, ಏನಾಯಿತು ಕಂದ, ಯಾಕೆ ಸಪ್ಪಗಿದೆಯಾ? ರಾಮ್, ಅಣ್ಣ ಕಾಲ್ ರಿಸೀವ್ ಮಾಡ್ತಾ ಇಲ್ಲ, ಅವರಿಗೆ ನನ್ನ ನೆನಪೇ ಇಲ್ಲ ಅಂತ ಅಳೋಕೆ ಶುರು ಮಾಡ್ತಾಳೆ. ಹಾಗೆಲ್ಲ ಏನಿಲ್ಲ ಕಂದ, ಅವ್ರು ಮಲಗಿದ್ದಾರೆ ಅನಿಸುತ್ತೆ, ನಾಳೆ ನೋಡಿ ಅವರೇ ಕಾಲ್ ಮಾಡ್ತಾರೆ ಅಷ್ಟಕ್ಕೆ ಹೇಳ್ತಾರಾ? ಇಲ್ಲ ರಾಮ್, ಅವರಿಗೆ ನನ್ನ ಮೊಬೈಲ್ ಸಿಕ್ಕಿರುತ್ತೆ, ಅವರಿಗೆ ನಿಮ್ಮ ನಂಬರ್ ಸಿಗೋದು ಅಷ್ಟು ಕಷ್ಟ ಅಲ್ಲ, ಆದರೂ ನನಗೊಂದು ಕಾಲ್ ಮಾಡಿಲ್ಲ. ಕಂದ ನೋಡು, ಅವರಿಗೆ ನೀನು ಅಂದರೆ ತುಂಬ ಇಷ್ಟ, ಬೇಕಾದರೆ ನೋಡು ನಾಳೆ ಅವರೇ ನಿನಗೆ ಕಾಲ್ ಮಾಡ್ತಾರಾ, ಆಯಿತಾ? ಇವಾಗ ಮಲಗು. ನೋಡು ಅಭಿನಯ, ನೀನು ಮಾತು ಕೇಳ್ತಾ ಫೋನ್ ಕಟ್ ಆಯಿತು ಅಂತ ವಾಪಸ್ ಕಾಲ್ ಮಾಡ್ತಾನೆ. ಇತ್ತ ಸಾನು ಅಳ್ತಿರ್ತಾಳೆ. ರಾಮ್ಗೆ ಏನು ಮಾಡಬೇಕು ಅಂತಾನೆ ಅರ್ಥ ಆಗಲ್ಲ. ಅವನಿಗೆ ಇನ್ನು ಯಾವ ಹುಡುಗಿನೂ ಸಮಾಧಾನ ಮಾಡಿ ಗೊತ್ತಿಲ್ಲ. ಅವನಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಅವಳನ್ನು ತನ್ನ ಎದೆಗೆ ಹೊರಗಿಸ್ಕೊಂಡು ಸುಮ್ಮನೆ ಕೂತ್ಕೊಳ್ತಾನೆ. ಅವನ ಈ ನಡೆ ಸಾನುಗೆ ಶಾಕ್ ಆಗುತ್ತೆ. ತಾನು ಈ ಹಿಂದೆ ನೋಡಿದ ರಾಮ್ನ ಹುಡುಗಿರು ಅಂದ್ರೇ ಆಗ್ತಾ ಇರಲಿಲ್ಲ ಅಂತ ಯೋಚನೆ ಮಾಡ್ತಾಳೆ. ಅಷ್ಟರಲ್ಲಿ ರಾಮ್ ಫೋನ್ ರಿಂಗ್ ಆಗುತ್ತೆ. ನೋಡಿದ್ರೆ ಹೊಸ ನಂಬರ್, ಅದು ಇಷ್ಟು ಹೊತ್ತಲ್ಲಿ ಅಂತ ಅಂದ್ಕೊಂಡು ರಿಸೀವ್ ಮಾಡ್ತಾನೆ. ಹಲೋ, ಹೂ ಇಸ್ ದಿಸ್? ಅಭಿಷೇಕ್, ಇದ್ಯಾರಪ್ಪ, ನನಗೆ ಅವಾಗ ಕಾಲ್ ಮಾಡಿ ಇವಾಗ ಕಾಲ್ ಮಾಡಿದರೆ ಹೂ ಇಸ್ ದಿಸ್ ಅಂತಾನೆ ಅಂತ ಫೋನ್ ಸ್ಪೀಕರ್ಗೆ ಹಾಕ್ತಾನೆ. ರೀ, ಯಾರ್ರೀ ಅದು? ದೆವ್ವ ಓಡಾಡೋ ಟೈಮಲ್ಲಿ ಕಾಲ್ ಮಾಡಿ ಮಾತಾಡ್ತಾ ಇಲ್ಲ, ಐ ಸೆಡ್ ಸ್ಪೀಕಪ್ ಅಂತ ಗದರ್ತಾನೆ. ಇತ್ತ ಅಭಿಗೆ ಅವನ ಮಾತು ಕೇಳಿ ಸಿಟ್ಟು ಬರುತ್ತೆ. ಅದೇ ಕೋಪದಲ್ಲಿ, ಆವಾಗ ತಲೆ ಕೆಟ್ಟವನ ಥರ ಕಾಲ್ ಮಾಡಿ ಇವಾಗ ನಮಗೆ ಬೈತಾ ಇದೆಯಾ ಅಂತ ಜೋರು ಮಾಡ್ತಾನೆ. ಏನು, ನಾನು ಕಾಲ್ ಮಾಡಿದ್ನಾ? ಇಲ್ಲ, ಅದಾಗದೆ ಫೋನ್ ಕಾಲ್ ಮಾಡಿತ್ತು ಅಲ್ವಾ, ನಮ್ಮ ಟೆನ್ಷನ್ ಹಂಗೆ, ಅದರಲ್ಲಿ ಇವನೊಬ್ಬ ಅಂತ ಬೈತಾನೆ. ಹೇ ವೆಯ್ಟ್ ಅ ಮಿನಿಟ್ಸ್, ನೀವು ಅಭಿಷೇಕ್ ರಾವ್? ಹಾಂ ಹೌದು, ಯಾಕೆ? ಓ ಥ್ಯಾಂಕ್ ಗಾಡ್, ನೀವು ಕಾಲ್ ಮಾಡಿದ್ದು ಒಳ್ಳೇದಾಯಿತು. ನೀವು ಕಾಲ್ ರಿಸೀವ್ ಮಾಡಿಲ್ಲ ಅಂತ ಕಂದ ಅಳ್ತಿದ್ಲು. ಯಾರು ನೀನು? ಯಾವ ಕಂದ? ನಮ್ಗೆ ಯಾವುದೇ ಕಂದನೂ ಗೊತ್ತಿಲ್ಲ. ಓ, ಅದು ಕಂದ ಅಂದರೆ ಸಾನ್ವಿ. ನಾನು ರಾಮ್ ಮಾತಾಡ್ತಾ ಇರೋದು. ಒಂದು ಸೆಕೆಂಡ್ ಇರಿ, ಕಂದಾಗ ಫೋನ್ ಕೊಡ್ತೀನಿ. ಓಯ್ ಕಂದ, ಏನಷ್ಟು ಡೀಪಾಗಿ ಥಿಂಕ್ ಮಾಡ್ತಿದ್ಯಾ? ನೀನಣ್ಣ ಮಾತಾಡ್ತಾ ಇದ್ದಾನೆ, ಮಾತಾಡು. ಹೌದಾ, ಅಣ್ಣ ಕಾಲ್ ಮಾಡಿದ್ನಾ ಅಂತ ಫೋನ್ ತಗೊಂಡು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಲೋ ಅಣ್ಣ, ಹೇಗಿದೆಯಾ? ಅಭಿ ಅಣ್ಣ ಹೇಗಿದ್ದಾನೆ? ಊಟ ಮಾಡಿದ್ರಾ ಅಂತ ಒಂದೇ ಉಸಿರಲ್ಲಿ ಕೇಳ್ತಾಳೆ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.